ಮೈಸೂರಿನ ಮಾವುತರು ಮತ್ತು ಪೌರಕಾರ್ಮಿಕರ ಮಕ್ಕಳು ಉತ್ತರಾಖಂಡದ ಮೌಂಟ್ ಕುವಾರಿ ಪಾಸ್ ಏರಿ ಐತಿಹಾಸಿಕ ಸಾಧನೆ. 24 ಜನರ ತಂಡ ತ್ರಿವರ್ಣ ಧ್ವಜವನ್ನು ಹಿಮಾಲಯದ ಮೇಲೆ ಹಾರಿಸುವ ಮೂಲಕ ಯಶಸ್ಸು. ಮೈಸೂರು ನಗರದ ಟೈಗರ್ ಅಡ್ವೆಂಚರ್ ಫೌಂಡೇಶನ್ ಮಕ್ಕಳನ್ನು ಸಾಹಸ ಯಾತ್ರೆಗೆ ಕರೆದುಕೊಂಡು ಹೋಗಲಾಗಿದ್ದು, ಹಿಮಾಲಯದ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಯಶಸ್ವಿ ಯಾತ್ರೆ. ಕರ್ನಾಟಕದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು 7 ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ. ತುಮಕೂರು, ಮಂಗಳೂರು, ವಿಜಯಪುರ, ಬೆಂಗಳೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ದಾಳಿ ನಡೆದಿದೆ. ಆ ಮೂಲಕ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ರಚಿತಾ ರಾಮ್ ಅವರು ತಮ್ಮ 12ನೇ ವರ್ಷದ ಚಿತ್ರರಂಗದ ಜರ್ನಿಯನ್ನ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ಆಚರಿಸಿದ್ರು. ತಮ್ಮ ಯಶಸ್ಸಿಗೆ ದರ್ಶನ್ ಕಾರಣವೆಂದು ಹೇಳಿದ್ರು. ಈಗಲೂ ಅವರು ದರ್ಶನ್ ಅವರ ಆರಾಧಿಸುತ್ತಾರೆ. ನನ್ನ ಉಸಿರು ಇರೋವರೆಗೂ ಒಂದು ಹೆಸರನ್ನ ನೆನಪಿಟ್ಟುಕೊಳ್ಳುತ್ತೇನೆ ಅಂದ್ರು. ಮೊದಲ ಬಾರಿಗೆ ಭಾರತದೊಂದಿಗೆ ಚರ್ಚೆಯ ಮೂಲಕ ಪ್ರಸ್ತಾಪ ತಂದಿರುವ ಪಾಕಿಸ್ತಾನ, ಸಿಂಧೂ ಜಲ ಒಪ್ಪಂದದ ಅಮಾನತನ್ನ ಮರುಪರಿಶೀಲಿಸಿ ಎಂದು ಮನವಿ. ತಮ್ಮ ಸರ್ಕಾರದ ಪರವಾಗಿ ಭಾರತ ಆಕ್ಷೇಪಿಸುವ ನಿರ್ದಿಷ್ಟ ಷರತ್ತುಗಳನ್ನು ಚರ್ಚಿಸಲು ಮುಂದಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾದ ಶಮಂತ್ ಬ್ರೋ ಗೌಡ ಮೇಘನಾ. ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಬ್ರೋ ಗೌಡ ಭಾವಿ ಪತ್ನಿ. ಇನ್ನು ಮದುವೆ ಇದೇ ತಿಂಗಳು ಮೇ 21ರಂದು ಅದ್ದೂರಿಯಾಗಿ ಉತ್ತರ ಕರ್ನಾಟಕ ಶೈಲಿ ಹಾಗೂ ಮರಾಠಿ ಶೈಲಿಯಲ್ಲಿ ನಡೆಯಲಿದೆ.